ಒಬ್ರಿಗೊಬ್ರು ಟೀಕೆ ಮಾಡಿದ್ರು ಏನೋ ಗೊತ್ತಿಲ್ಲ. ನಮ್ಮ ಏನು ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಸೂರ್ಯಕುಮಾರ್ ಅವರಾಗಿರ್ಬೋದು, ಇಶಾನ್ ಅವರಾಗಿರ್ಬೋದು, ಏನು ತಿಕ್ಕಾಡಿದ್ರು ಅಂತೇನೋ ನ್ಯೂಸ್ಗಳು ಬರ್ತಾ ಇದ್ದಾವೆ. ಅಂದ್ರೆ ನಮ್ಮ ಟೀಮ್ನಲ್ಲಿ ಒಗ್ಗಟ್ಟು ಕಡಿಮೆ ಅದ ಏನೋ ಅಂತ ಅನ್ನಿಸ್ತಾ ಇದೆ ಇದನ್ನು ನೋಡಿದಾಗ. ಇದಾಗಬಾರ್ದು ಟೀಮ್ಗೆ. ಯಾಕಪ್ಪ ಅಂದ್ರೆ ಈ ಹಿಂದೆ ಒಗ್ಗಟ್ಟಿಲ್ಲದಕ್ಕಾಗಿನ ಅನೇಕ ಪಂದ್ಯಗಳನ್ನು ಸಚಿನ್ ಅವ್ರ ಕಾಲದಲ್ಲಿ ಸೋತಿದ್ರು. ಸಚಿನ್ ತೆಂಡೂಲ್ಕರ್ಗೆ ಮತ್ತು ಅವತ್ತಿನ ಗಂಗೂಲಿ ಅವ್ರಿಗೆ. ಅದೇ ಕಾಲಕ್ಕೆ ಇನ್ನೊಬ್ಬರು ಇದ್ದರು, ಅವರು ಹೆಸರನ್ನು ಆಗ್ತಾರೆ ನಿಮಗೆ. ಈ ಒಂದು ಮೂಲ ಜನ ಮತ್ತು ಅಜರುದ್ದೀನ್ ಅವ್ರ ಕಾಲದಲ್ಲೇ ಅವ್ರ ನಡಿಗಿನ ತಿಕ್ಕಾಡಿದ ಮ್ಯಾಚ್ಮೇಲೆ ಇದ್ದೇ ಇರ್ತದೆ. ಆಯಾ ಕಾಲದಲ್ಲಿ ಇದು ಯಾಕೋ ಈ ಸಲ ಹೆಚ್ಚು ಮೈದಾನದಲ್ಲಿ ಕಂಡು ಬಂತು ಅಂತೇಳಿ ವರದಿಗಳು ಬರ್ತಾ ಇದ್ದಾವೆ. ಈ ಎಲ್ಲ ದಿಶೆಯಲ್ಲೇ ಅದೇನೂ ಇರಲಿ, ಇದು ಒಗ್ಗಟ್ಟಂತೆ ಮೊದಲು ಆಗಲೇಬೇಕಾದ. ಎಲ್ಲಿದ ಬರಲಿ ಭಾರತೀಯ ಅನ್ನುವಂಥ ಭಾವ ಪ್ರತಿಯೊಬ್ಬರಿರಬೇಕು. ಮತ್ತು ಹೋರಾಟದಲ್ಲಿ ಒಬ್ಬರು ಹೆಚ್ಚು ಒಬ್ಬರು ಕಡಿಮೆ ಹಾಗೇ ಆಗ್ತಿರ್ತದೆ. ಯಾಕಂದ್ರೆ ಆಟದಲ್ಲಿ ಸೋಲ ಗೆಲುವ ಹೆಚ್ಚು ಕಡಿಮೆ ಆಗ್ತಾ ಇರ್ತಾವೆ. ಅದಕ್ಕಾಗಿ ತಿಕ್ಕಾಡೋದ್ರಿಂದ ಒಬ್ಬರೊಬ್ಬರು ಅರ್ಥ ಮಾಡ್ಕೊಂಡು ಹೋದ್ರೆ ಇನ್ನೂ ಹೆಚ್ಚಿನ ಪ್ರತಿಫಲ ಬರ್ಬೋದು, ಇಲ್ಲಂತಲ್ಲ. ಮತ್ತು ಇನ್ನು ಪಾಕಿಸ್ತಾನ ಅಂತ ಅದು ಅಲ್ಲೂ ಸಹಿತ ಇನ್ನು ತಿಕ್ಕಾಟಗಳಿದ್ದಾವೆ, ಸುದ್ದಿಗಳಿದ್ದಾವೆ. ಇನ್ನೂ ಇರಲಿ, ಭಾರತದ ವಿರುದ್ಧ ಬಂದಾಗ ಅವರೆಲ್ಲ ಒಗ್ಗಟ್ಟಿನಿಂದ ಹೋರಾಡ್ತಾರೆ ಅನ್ನೋದು ಒಂದು ಮೂಲತಃ ಒಂದು ಪ್ರತೀತಿ ಆಗುತ್ತಲ್ಲ. ಅವ್ರು ಭಾರತ ವಿರುದ್ಧ ಅಂದರೆ ಎಲ್ಲ ತಮ್ಮ ವೈಮನಸ್ಸನ್ನು ಬಿಟ್ಟು ಒಗ್ಗಟ್ಟಿನಿಂದ ಹೋರಾಟ ಮಾಡ್ತಾರೆ ಅಂತಿತ್ತು. ಬಟ್ ಈಗ ಯಾಕೋ ಏನು ಇದು ಸಲ ಅವ್ರು ಸೋತರು. ಮತ್ತು ಅದು ವಿಶೇಷವಾಗಿ ಈ ಕಳೆದ ಏನಪ್ಪ ಅಂತಂದ್ರೆ ನಿನ್ನೆ ಪಂದ್ಯದಲ್ಲೇ 18 ಓವರ್ಗಳನ್ನು ಬರೀ ಸ್ಪಿನ್ನರ್ಗಳು ಮಾಡಿದ್ದಾರೆ. ಇದರರ್ಥ ಪಿಚ್ ಯಾವ ರೀತಿ ಅದನ್ನು ತಿಳ್ಕೊಬೇಕಾಗಿದೆ. ಜೊತೆಗೆ 8ನೇ ಸಲ ನಮ್ಮ ಏನಪ್ಪ ಕ್ರಿಕೆಟ್ ಇತಿಹಾಸದಲ್ಲೇ ಭಾರತ ತಂಡ ಪಾಕಿಸ್ತಾನವನ್ನು ಸೋಲಿಸಿದಂತ 8ನೇ ಸಲ. ಮತ್ತು ಅದೇ ಕಾಲಕ್ಕೆ 6 ಸಲ 2022